ಸೊ ನಿನ್ನ ಹೆಸರೇನಪ್ಪ? ಸಂದೀಪ್. ಸಂದೀಪ್. ಎಷ್ಟು ಏಜ್? 26 ಇಯರ್ಸ್. ಗುಡ್. ಏನ್ ಮಾಡ್ತಾ ಇದ್ರಿ? ನಾನು DCC ಬ್ಯಾಂಕ್ ಓಕೆ. ನಿಮ್ದು ಏನ್ ಸಮಸ್ಯೆ ಆಯ್ತು? ಹೆಂಗೆ ಯಾವ್ದು ಚೆನ್ನಾಗಿ ಹೇಳ್ಸುತ್ತೆ? ಓಕೆ. ನಾನು 12 ಇಯರ್ಸ್ 13 ಇಯರ್ಸ್ ಇರ್ಬೇಕಂತಂದ್ರೆ ನಮ್ಗೆ ಜ್ವರ ಬಂದಿತ್ತು. 12-13 ಇಯರ್ಸ್ ಗೆ ನನ್ಗೆ ಜ್ವರ ಬಂದಿತ್ತು. ಅಂದ್ರೆ 13 ಇಯರ್ಸ್ ಬ್ಯಾಕ್. 13 ಇಯರ್ಸ್ ಬ್ಯಾಕ್. ನನ್ಗೆ ಅವಾಗ ಮೆಡಿಕಲ್ ಕಾಲೇಜ್ ಅಡ್ಮಿಟ್ ಮಾಡಿದ್ರು. ನನಗೆ ಅವಾಗ ಮೆಡಿಕಲ್ ಕಾಲೇಜ್ ಅಡ್ಮಿಟ್ ಮಾಡಿದಾಗ ಅವರು ಎಲ್ಲ ಡಯಾಗ್ನೋಸ್ ಎಲ್ಲ ಮಾಡಿದ್ರು, ಬ್ಲಡ್ ಟೆಸ್ಟ್ ಎಲ್ಲ ಮಾಡಿದ್ರು. ಅವ್ರಿಗೆ ಏನ್ ಮಾಡಿದ್ರು ಕೂಡ ಯಾಕೆ ಗುಣ ಆಗ್ತಾ ಇಲ್ಲ ಅಂತ ಅಂದ್ಬಿಟ್ಟು ಎಲ್ಲ ಟ್ರೀಟ್ಮೆಂಟ್ಸ್ ಕೂಡ ಕೊಟ್ಟರು ಅವರು ನನಗೆ. ಬಟ್ ಅಟ್ ಲಾಸ್ಟ್ ಟ್ರೀಟ್ಮೆಂಟ್ ವರ್ಸ್ ಆಗ್ತಾನೆ ಇತ್ತು. ಅದು ನನಗೆ ಹೊಂದ್ಕೋತಾನೆ ಇರಲಿಲ್ಲ. ಅವಾಗ ಏನ್ ಪ್ರಾಬ್ಲಮ್ ಅಂತ? ಅವಾಗ ನನಗೆ ಕಾಲೆಲ್ಲ ಉದ್ದ ಬಂದಿತ್ತು, ಹೋಲ್ ಬಾಡಿ ಫುಲ್ ಸ್ವೆಲ್ಲಿಂಗ್ ಇತ್ತು, ರ್ಯಾಶಸ್ ಇತ್ತು ಮೈ ಮೇಲೆಲ್ಲ ಕೂಡ. ಅಂದ್ರೆ ಈಗ 26 ಇಯರ್ಸ್ ಅಂದ್ರೆ 13 ಇಯರ್ಸ್ ಬ್ಯಾಕ್ ಅಂದ್ರೆ ಆಲ್ಮೋಸ್ಟ್ ನೈನ್ತ್ ಆಫ್ 10th ಸ್ಟ್ಯಾಂಡರ್ಡ್ ಆಗಿದ್ದು. ಅವ್ರು ಕೊಟ್ಟಿರೋ ಟ್ರೀಟ್ಮೆಂಟ್ಗೆ ನನ್ಗೇನು ಪ್ರಾಬ್ಲಮ್, ನನ್ಗೇನು ಕಮ್ಮಿನೇ ಆಗ್ತಾ ಇರಲಿಲ್ಲ, ಗುಣ ಆಗ್ತಾ ಇರಲಿಲ್ಲ. ಸೊ ಅವ್ರೇನ್ ಹೇಳಿದ್ರು ಅಂತಂದ್ರೆ ಅಟ್ ಲಾಸ್ಟ್ ನನಗೆ ಫೈನಲ್ ಸ್ಟೇಜ್ ಅಲ್ಲೂ ಕೂಡ ಹೋಗ್ತಾ ಇದ್ದೆ ನಾನು. ಅಂದ್ರೆ ಉಸಿರಾಟ ಕೂಡ ತುಂಬಾ ತೊಂದರೆ ಆಗಿತ್ತು. ಆಮೇಲೆ ಅವ್ರು ಹೇಳಿದ್ರು ನಿಮ್ಗೆ ಈ ಹಾಸ್ಪಿಟಲ್ ಇಟ್ರೆ ಆಗೋದಿಲ್ಲ, ಬೇಕಾದ್ರೆ ಬ್ಯಾಂಗ್ಳೂರ್ ಶಿಫ್ಟ್ ಮಾಡಿ ಅಂತ. ಆಮೇಲೆ ನಮ್ಮ ಮನೇಲೆಲ್ಲ ಮಾತಾಡ್ಬಿಟ್ಟು ಸೆಂಟ್ ಜಾನ್ಸ್ ಹಾಸ್ಪಿಟಲ್ಗೆ ನನ್ನ ಶಿಫ್ಟ್ ಮಾಡಿ. ಸೆಂಟ್ ಜಾನ್ಸ್ ಹಾಸ್ಪಿಟಲ್ ಅಲ್ಲಿ ನನ್ನ ತರ ಮಾಡಿದಾಗ ಅವ್ರಿಗೆ ಗೊತ್ತಾಗಿದ್ದೇನು ಅಂತಂದ್ರೆ ಈಸ್ ಅನ್ SLE ಪೇಷಂಟ್, ಸಿಸ್ಟಮ್ಯಾಟಿಕ್ ಗ್ಲೂಕೋಸ್ ಎರಿಥ್ರೋಮೆಟೋಸಿಸ್ ಇಂದ ಈ ತರ ಪ್ರಾಬ್ಲಮ್ ಆಗಿದೆ, ಇಮ್ಯೂನ್ ಡಿಸಾರ್ಡರ್ ಇದೆ ಅಂತ. From 10th standard, almost 13 years in that ನಾನು I'm still taking the steroids. ಇವಾಗ steroids. ಅವಾಗ ನನಗೆ ಮುಖ ಸ್ವಲ್ಪ ದಪ್ಪ ಇರುತ್ತೆ. 180 mg milligrams ಫಸ್ಟ್ ಸ್ಟಾರ್ಟ್ ಮಾಡಿದ್ರು ನನಗೆ ಪರ್ ಡೇ. 180 ಇಂದ ಇವಾಗ ಟೇಪರ್ ಮಾಡ್ತಾ ಮಾಡ್ತಾ ಮಧ್ಯದಲ್ಲಿ ಕೂಡ ಅದು ಫ್ಲೇರ್ ಅಪ್ಸ್ ಆಗ್ತಾ ಇತ್ತು, ಮತ್ತೆ ಕಮ್ಮಿ ಆಗ್ತಾ ಇತ್ತು. ಕಂಟಿನ್ಯೂಸ್ ಟ್ರೀಟ್ಮೆಂಟ್ ತಗೋತಾ ಇದೆ. ಅದು ತಗೋಬೇಕಂದ್ರೆ ಇಂಗ್ಲಿಷ್ ಮೆಡಿಸಿನ್ಸ್ ಸ್ಟೆರಾಯ್ಡ್ಸ್ ತಗೋಬೇಕಂತಂದ್ರೆ ಯಾವ್ದೇ ಆಯುರ್ವೇದಿಕ್ ಮೆಡಿಸಿನ್ಸ್ ಆಗಲಿ, ಹೋಮಿಯೋಪತಿ ಆಗಲಿ, ಯಾವ್ದೇ ಬೇರೆ ಮೆಡಿಸಿನ್ಸ್ ತಗೊಂಡು ಕೂಡ ನನಗೆ ಶೂಟ್ ಆಗ್ತಾ ಇಲ್ಲ, ರಿಯಾಕ್ಷನ್ ತಗೊಂಡಿದ್ದು ಸೆಕೆಂಡ್ಸ್ ಇಲ್ಲ ನಿಮಿಷಕ್ಕೆ ನನ್ಗೆ ಗೊತ್ತಾಗ್ತದೆ. ಮೈಯೆಲ್ಲ ಉರಿ ಬರೋದಾಗ್ತಾ ಇತ್ತು, ಆಮೇಲೆ ಹೀಟ್ ಬಾಲ್ಸ್ ಬರೋದಾಗ್ತಾ ಇತ್ತು. ಆಮೇಲೆ ಸರಿ ಅಂತ ಬಂದ್ಬಿಟ್ಟು ಈಗ ಕಂಟಿನ್ಯೂಸ್ ಪ್ರೊಲಾಂಗ್ ಇಯರ್ಸ್ 13 to 14 ಇಯರ್ಸ್ ಇವಾಗ ಏನ್ ನಾನು ತಗೋತಾ ಇದೀನಿ. ಆ ಸ್ಟೆರಾಯ್ಡ್ಸ್ ಇಂದ ಅವ್ರು ಹೇಳಿದ್ರು ಇಟ್ಸ್ ಅ ಲೈಫ್ ಸೇವಿಂಗ್ ಡ್ರಗ್ಸ್ ಆಸ್ ವೆಲ್ ಆಸ್ ಅ ಲೈಫ್ ಅಷ್ಟು. ಆಮೇಲೆ ಅದು ತಗೋಬೇಕಂತಂದ್ರೆ ನನಗೆ ರೀಸೆಂಟ್ ಆಗಿ ಮತ್ತೆ ಕಿಡ್ನೀಸ್ ಕೂಡ ನನಗೆ ಪ್ರಾಬ್ಲಮ್. ನನಗೆ ಗೊತ್ತಾ ಇಲ್ಲ, ಇದು ಕಾಲೆಲ್ಲ ಸ್ವೆಲ್ಲಿಂಗ್ ಬರ್ತಾ ಇತ್ತು. ಮಮ್ಮಿ ಫೋರ್ಸ್ ಮಾಡಿದ್ರು, ಆಲ್ಗೂ ಡ್ಯೂಟಿಗೆ ಹೋಗ್ತಾ ಇದ್ದೆ ನಾನು. ಆಮೇಲೆ ಒಂದ್ಸತಿ ನನಗೆ ಇಲ್ಲ ಕೋಲಾರಲ್ಲಿ ಒಂದು ಕ್ಲಿನಿಕಲ್ BP ಟೆಸ್ಟ್ ಮಾಡಿಸಿದಾಗ ಇಟ್ ವಾಸ್ ಅಬೌಟ್ 200. ಸೊ ಇಮಿಡಿಯೇಟ್ ಆಗಿ ನೀವು ಮತ್ತೆ ಬ್ಯಾಂಗ್ಳೂರ್ ಕರ್ಕೊಂಡು ಹೋಗಿ ಅಂದಾಗ ನಮ್ಗೆ ಎಲ್ಲಿ ಹೋಗ್ಬೇಕು ಅಂತ ಗೊತ್ತಾಗಿಲ್ಲ. ಯಾಕಂದ್ರೆ ಸೆಂಟ್ ಜಾನ್ಸ್ ಕೂಡ ನಮ್ಗೆ ಅಷ್ಟು ಟ್ರೀಟ್ಮೆಂಟ್ ಸಿಗ್ತಾ ಇರಲಿಲ್ಲ. ಅಂಡ್ ಐ ಗಾಟ್ ವರ್ಸ್. ಅಂಡ್ ಆವಾಗ ಹೇಳಿದ್ರು ಬ್ಯಾಪ್ಟಿಸ್ಟ್ ಅಲ್ಲಿ ಒಬ್ಬರು ಇಮ್ಯುನಾಲಜಿಸ್ಟ್ ಇದ್ದಾರೆ, ನೀವು ಬೆಟರ್ ಅವ್ರನ್ನ ಕನ್ಸಲ್ಟ್ ಮಾಡಿ ಅಂತ. ಸೊ ಐ ವೆಂಟ್ ದೇರ್ ಅಂಡ್ ಕನ್ಸಲ್ಟ್ ಇಮ್ಯುನಾಲಜಿಸ್ಟ್. ಇವಾಗ ಕೂಡ ಸ್ಟೆರಾಯ್ಡ್ಸ್ 10 mg ಸ್ಟೆರಾಯ್ಡ್ಸ್ ತಗೋತಾ ಇದ್ದೀನಿ. 180 ಇಂದ 10 mg. ಅವ್ರು ಏನ್ ಹೇಳ್ತಾರೆ ಅಂದ್ರೆ ದಿಸ್ 10 mg ಇಸ್ ಆಲ್ಸೋ ಲೋ ಫಾರ್ ಯು. ಯಾಕೆ ಅಂತಂದ್ರೆ ನಿನ್ನ ಕಿಡ್ನಿ ಸಮಸ್ಯೆಯಿಂದ ಇದನ್ನ ನಾವು ಕಮ್ಮಿ ಮಾಡ್ತಾ ಇದೀವಿ ಅಂತ. ಮತ್ತೆ ಇನ್ನೊಂದೇನಂದ್ರೆ ನನಗೆ ತುಂಬಾ ಪೂರ್ ಇಮ್ಯುನಿಟಿ. ಇವಾಗ ಫಾರ್ ಎಕ್ಸಾಂಪಲ್ ನಮ್ಮ ಮಮ್ಮಿ ಆಗಲಿ ಯಾರಿಗೆ ಜ್ವರ ಬಂದಿದ್ರೆ ನಾನು ಅವ್ರ ಪಕ್ಕ ಕುತ್ಕೊಳ್ಳೋದೇ ಬೇಕಾಗಿಲ್ಲ, ಅವ್ರ ಹಂಗೆ ಸ್ಪ್ರೆಡ್ ಆಗ್ಬಿಡೋದು. ಸೊ ರೀಸೆಂಟ್ ಆಗಿ ಏನಾಯ್ತು ಅಂತಂದ್ರೆ ನಾನು ಬ್ಯಾಂಕ್ ಅಲ್ಲಿ ವರ್ಕ್ ಮಾಡ್ಬೇಕಂದ್ರೆ ಬ್ಯಾಂಕ್ ಇಸ್ ಅ ಪಬ್ಲಿಕ್ ಪ್ಲೇಸ್. ವಿ ವಿಲ್ ಬಿ ಹ್ಯಾವಿಂಗ್ ಇಂಟರ್ವೆನ್ಷನ್, ಸೋ ಮೆನಿ ಪೀಪಲ್, ಎವ್ರಿವನ್ ವಿಲ್ ಬಿ ಕಮಿಂಗ್. ನಾವು ಅವ್ರಿಗೆ ಅವಾಯ್ಡ್ ಮಾಡಕ್ಕೂ ಆಗೋದಿಲ್ಲ. ಸೊ ಆತರ ಇರ್ಬೇಕು ಅಂತಂದ್ರೆ ಸಡನ್ ಆಗಿ ಜ್ವರ ಬರೋಕ್ಕೆಲ್ಲ ಸ್ಟಾರ್ಟ್ ಆಗ್ತದೆ ನಮಗೆ. ನಾನೇನೋ ನಾರ್ಮಲ್ ವೈರಲ್ ಫೀವರ್ ಅಂತಂದ್ರೆ ಕೋಲಾರಲ್ಲೆಲ್ಲ ತೋರಿಸ್ಕೊಂಡೆ, ಏನ್ ಮಾಡಿದ್ರು ಗುಣ ಆಗ್ತಾ ಇರಲಿಲ್ಲ. ಇಟ್ ಗಾಟ್ ವರ್ಸ್. ಆಮೇಲೆ ಸರಿ ಅಂತಂದ್ಬಿಟ್ಟು ಮತ್ತೆ ಬ್ಯಾಪ್ಟಿಸ್ಟ್ ಮಮ್ಮಿ ಹೇಳಿದ್ರು ಹೋಗೋಣ ಅಂತ. ಫೈನಲಿ ಅಲ್ಲಿ ಹೋದ ತಕ್ಷಣ ನನಗೆ ಏನಾಯ್ತಂದ್ರೆ ಫುಲ್ ರೆಸ್ಪಿರೇಟರಿ ಪ್ರಾಬ್ಲಮ್ ಫುಲ್ ಜಾಸ್ತಿ ಆಗೋಯ್ತು. ಅಡ್ಮಿಟ್ ಮಾಡಿದಾಗ ಅವ್ರು 15 days ನನ್ನ HSC ಅಡ್ಮಿಟ್ ಮಾಡಿ, ಹೈ ಇನ್ಸೆಂಟಿವ್ ಕೇರ್ ಮಾಡಿದ್ರು. ಯಾಕಂದ್ರೆ ನನ್ನ ಪರಿಸ್ಥಿತಿ ಹಂಗಾಗಿತ್ತು. ಆಮೇಲೆ ಅವರೆಲ್ಲ ಬ್ಲಡ್ ಟೆಸ್ಟ್ ಮಾಡಿದ್ರು ಕೂಡ ದೇ ಕುಡಂಟ್ ಗೆಟ್ ಎನಿ ರಿಸಲ್ಟ್ಸ್. ಏನ್ರಲ್ಲೂ ಕೂಡ ಆಗ್ತಾ ಇಲ್ಲ. H1 ಆಂಟಿಬಯೋಟಿಕ್ಸ್ 8 types ಯೂಸ್ ಮಾಡಿದ್ರೆ ಯಾವುದಕ್ಕೂ ರೆಸ್ಪಾಂಡ್ ಆಗ್ತಾ ಇಲ್ಲ. ಅಟ್ ಲಾಸ್ಟ್ ಟ್ಯೂಬರ್ಕ್ಯುಲೋಸಿಸ್ ಅಂತ. ಸೊ ಅವ್ರೇನ್ ಹೇಳಿದ್ರು ಅಂದ್ರೆ ಒಂದೇ ಮಾತು ಹೇಳಿದ್ರು, SLE ಪೇಷಂಟ್ಸ್ ಆರ್ ಪ್ರೋನ್ ಟು ಟ್ಯೂಬರ್ಕ್ಯುಲೋಸಿಸ್ ಅಂತ. ಐ ವಾಸ್ ಲೈಕ್ ವಂಡರಿಂಗ್. ಅವಾಗ ನಂಗೆ ತುಂಬಾ ಒಂಥರ ದೇವ್ರ ಮೇಲೆ ನಂಬಿಕೆ, ಎಲ್ಲದ್ರಲ್ಲಿ ಕೂಡ ನಾನು ಒಂಥರ ನಂಬಿಕೆಯಿಂದ ಇದ್ದೆ. ನನ್ಗೆ ಏನೇ ಕಾಯಿಲೆ ಬಂದ್ರು ನಾನು ಜಯಿಸ್ತೀನಿ ಅನ್ನೋ ಒಂದು ಏನ್ ಕಾನ್ಫಿಡೆನ್ಸ್ ಇತ್ತು. ಇದ್ದಕ್ಕಿದ್ದಂಗೆ ನನ್ನಿಂದ ಬಿದ್ದಿತ್ತು. ಯಾಕಂತಂದ್ರೆ ಇದೊಂದು ರೀಸನ್ ಇಲ್ಲ. ಈ ಕಾಯಿಲೆಯಿಂದ ನಾನು ಇಷ್ಟು ಅನುಭವಿಸಬೇಕು. ಐ ಆಮ್ ಸ್ಟಿಲ್ 26 years. ಐ ಫೀಲ್ ಲೈಕ್ ಐ ಆಮ್ 50 years old. ಅಷ್ಟು ಕಷ್ಟ ಆಗ್ತಾ ಇದೆ ನನಗೆ ಅಂತ. ಐ ಡೋಂಟ್ ಹ್ಯಾವ್ ಅ ಫ್ರೀನೆಸ್ ಇನ್ ಮೈ ಬಾಡಿ. ನಾನು ಫುಲ್ ಸ್ಟಿಫ್ ಇದೆ, ನನ್ನ ಬಾಡಿ ಎಲ್ಲ ಫುಲ್ ಸ್ಟಿಫ್ ಇರುತ್ತೆ. ಬಟ್ ಐ ನಾಟ್ ಶೋ ಇಟ್ ಟು ದ ಪೀಪಲ್. ನಂದೇ ಒಂದು ವೇ ಅಲ್ಲಿ ಗೊತ್ತಾಗುತ್ತೆ.
ಆಮೇಲೆ ರೀಸೆಂಟ್ ಆಗಿ ಚಿಂತಾಮಣಿಗೆ ನಾವು ಪಾಸ್ಟ್ ಹತ್ರ ಪ್ರೇಯರ್ ಮಾಡಿಸ್ಕೊಡಕ್ ಬಂದಾಗ ಒಂದು 5 ಡೇ ಪಾಸ್ಟ್ ಬಾಯಿಂದನೇ ಬಂತು ವೈ ಕಾಂಟ್ ಯು ಟ್ರೈ ಅಂಡ್ ರ್ಯಾಪಿಡ್ ಡ್ರಿಂಕ್ ಅಂತ ಅವರು ಕೊಟ್ಟಿದ್ದಾರೆ. ಈ ಬಿಲೀವ್ ಇನ್ ಪಾಸ್ಟರ್ಸ್ ಅಂಡ್ ಗಾಡ್ಸ್ ವರ್ಡ್. ಯಾಕಂದ್ರೆ ದೇವ್ರ ಮನುಷ್ಯ ಮುಖಾಂತರನೇ ದೇವ್ರು ಮಾತಾಡೋದಾಗುತ್ತೆ. ಎಲ್ಲ ಇದ್ರಲ್ಲೂ ಆಗಿರುತ್ತೆ. ಸೊ ಸರಿ ತಕ್ಕ ಬಂದು ಪಾಸ್ಟರ್ ಇಂಟ್ರೊಡ್ಯೂಸ್ ಮಾಡಿಸಿದ್ರು ಅವ್ರಿಗೆ ಹರ್ಬಲ್. ಸೊ ಅವ್ರು ನನ್ಗೆ ಹೇಳಿದ್ರು, ಅವ್ರಿಗಂದ್ರೆ ವರ್ಕ್ ಆಗಿರೋದಕ್ಕೆ ಅವ್ರು ನನ್ಗೆ ಹೇಳಿದ್ರು ಅಂತ ಬಿಟ್ಟು ನನ್ಗೆ ಅವಾಗ ನಂಬಿಕೆ ಇರಲಿಲ್ಲ. ನಾನು ಅದನ್ನ ತಗೊಳಕ್ ಸ್ಟಾರ್ಟ್ ಮಾಡಿದೆ. ತಗೊಂಡು ನನಗೆ ವಿತಿನ್ 1 week ಅಲ್ಲೇ ಸರ್ ಐ ಆಮ್ ರಿಯಲಿ ಹ್ಯಾಪಿ ಟು ಸೇ ದಟ್ ಐ ಕ್ಯಾನ್ ಫೀಲ್ ದ ಫ್ರೀನೆಸ್ ಇನ್ ಮೈ ಬಾಡಿ. ದೇರ್ ಇಸ್ ಅ somewhat changes in my body. So that means for the last 30 years in the stiffness, within a week you got that freeness. The stiffness and the mind things and all. ನಾನು ಕಂಪ್ಲೀಟ್ ಆಗಿ ಒಂಥರ what Sarita Madam has told to me that sir I am also very much afraid to give to him. If anything has happened, what you tell what it No. Actually, if you have seen me, sir, you will not believe. ನಾನು ಹೆಂಗಿದ್ದೆ ಅಂತಂದ್ರೆ ನಾನು ನಡ್ಕೊಂಡು ಬರ್ಲಿಲ್ಲ. ನಾನು ಬಂದೊಂದು ಚರ್ಚ್ ಕಾರ್ನರ್ ಮೂಲೆಯಲ್ಲಿ ಮಲಗಿಬಿಟ್ಟಿದ್ದೆ. ನನಗೆ ಮೆಡಿಸಿನ್ ಕೊಡಕ್ ಬರ್ತೀನಿ ಅಂತ ಹೇಳಿದಾಗ ನಾನು ಸಾಯೋದಕ್ಕೆ ನನ್ ಸತ್ರು ಪರವಾಗಿಲ್ಲ, ನಿಮ್ಗೆ ಮೆಡಿಸಿನ್ಸ್ ಕೂಡ ಈವನ್ ಪಾಸ್ಟ್ ನಾನು ಫೇಸ್ ಮಾಡಕ್ ಕೂಡ ನನ್ಗೆ ಇಷ್ಟ ಇಲ್ಲ. ಐ ಲಾಸ್ಟ್ ಎವ್ರಿಥಿಂಗ್ ಫೇತ್ ಇನ್ ಮೈ. ಏನಿಲ್ಲ ಕಾರಲ್ಲಿ ಮಲಗಿದ್ರೆ ಕೈಯಿಂದ ನಾನು ಬಿಡಿಸಿದ್ದೀನಿ. ನಾನು ಬಿಡಿಸಿದ್ದೀನಿ. 100% it's a God's blessings. 100% I believe in it. 100% God's blessings, and God has talked to His servant through yes for this medicine. I'm very happy. Day by day ನನಗೆ ಅದು ತಗೊಳ್ಳಾಗಿಲ್ಲ, ನನಗೆ ತುಂಬಾ ಖುಷಿ ಅನ್ಸುತ್ತೆ. ರೀಸೆಂಟ್ ಆಗಿ ನನಗೆ ಸ್ವಲ್ಪ ಕಾಲಲ್ಲಿ ಮತ್ತೆ ಸ್ವೆಲ್ಲಿಂಗ್ ಬರಕ್ ಸ್ಟಾರ್ಟ್ ಆಯ್ತು. ವೈ ದಟ್ ಮೀನ್ಸ್ ಅದು ಲೆಮನ್ ಆಡ್ ಮಾಡಿ ಇಂಡಿಯನ್ ಪ್ರಾಬ್ಲಮ್ ಅದು ಕುಡಿಬಾರ್ದು ಅಂತ ಹೇಳಿದ್ರು ನನಗೆ. ಬಟ್ ನಾನು ಲೆಮನ್ ಅದನ್ನು ಯೂಸ್ ಮಾಡಿದ್ರೆ ನನಗೂ ಮೈಂಡ್ ಬರ್ತಿಲ್ಲ. ಸೊ ಇವಾಗ ಲೆಮನ್ ಸ್ಟಾಪ್ ಮಾಡಿ ಐ ಆಮ್ ಟೇಕಿಂಗ್ ಓನ್ಲಿ ಯೋರ್ ಪ್ರಾಡಕ್ಟ್ ಮೆಡಿಸಿನ್ಸ್. ಸೊ 2.8 ಏನೋ ಇದು ನಂದು ಇದು ರಿಯಾಕ್ಟ್ ಇಲ್ಲ. ಇಟ್ ಹ್ಯಾಸ್ ಕಮ್ ಟು 1.7. ನೀವು ಚೆನ್ನಾಗಿ ಡಿಸಿಪ್ಲಿನ್ ಆಗಿಟ್ಟಿದ್ರೆ ಮಸನ್ನ ಅಂದ್ರೆ ಎಲ್ಲ ಫುಡ್ ಅಲ್ಲ. ಇದರಲ್ಲಿ ಏನ್ ಗೊತ್ತಾ, ಅಲ್ಟಿಮೇಟ್ಲಿ ಯು ಶುಡ್ ಗೋ ಟು zeroing in oils and fats. Fish you can have, fish and chicken till it is coming down to less than 1. Guarantee. You should not take alcohol, you should not take aerated drinks, and you should not take fruit juices, and also you should not use yellow part of the egg and all. So very good. ನನಗೆ ಭಾರಿ ಖುಷಿ ಆಯ್ತು. ಅದಕ್ಕೆ ಇವರಂದ್ರು ನಾನು ಯಾತಕ್ಕೆ ಕರ್ಕೊಂಡು ಬರ್ತೀನಿ. 3 months ಮಲ್ಕೊಂಡೆ ಬೆಡ್ಡಲ್ಲೇ ಇದ್ದೆ. ಯಾರು ಎಬ್ಸೋದಕ್ಕೆ ಆಗ್ತಾ ಇರ್ಲಿಲ್ಲ. 3 months ಬಾತ್ರೂಮ್ ಹಿಡ್ಕೊಂಡು ಹೋಗ್ಬೇಕಾಗಿತ್ತು. ಫ್ರೆಂಡ್ಸ್ ಎಲ್ಲ ಬಂದು ಎದ್ದೇಳು ನಿಮ್ಗೆ ಏನಾಗಿದೆ ಹೇಳು ನೀನ್ ಅಂತ ಎಷ್ಟು ಹೇಳಿದ್ರು ಇವನು ಎಬ್ಸೋದಕ್ಕೆ ಆಗ್ತಿಲ್ಲ. ಯಾರು ನಂಬ್ತಾ ಇರ್ಲಿಲ್ಲ. ಬ್ಲಾಂಕೆಟ್ ಅಂದ್ರೆ ದಪ್ಪ ಹೋಗ್ಬಿಟ್ಟಿದೆ. ನಾನ್ ನೋಡಿದಾಗ ತುಂಬಾ ದಪ್ಪ. ನಾನು ವಿಡಿಯೋ ಎಲ್ಲ ಕಂಪ್ಯೂಟರ್ಸ್ ಫುಲ್ ಚೇಂಜ್. ನಾನ್ ನೋಡಿದ ಸಂದೀಪ್ ಬೇರೆ, ಈಗ ನೋಡ್ತಾ ಇರೋದೇ ಬೇರೆ. ಬಂದವ್ರ ಕಾಲಲ್ಲೂ ಅಷ್ಟೇ ಮಲ್ಕೊಂಡೇ ಇರೋದು. ಹೆಂಗೆ ಗೊತ್ತಾ ಸರ್, ನಾನು ಇಡೀ ನಮ್ಮ ಮನೆ ಅಂದ್ರೆ ಏನೇನು ತಗೊಳ್ತೀವಿ ನೀವು? ಆಂಟಿ ಏಜಿಂಗ್, ಕಾರ್ಡಿಯೋವ್ಯಾಸ್ಕ್ಯುಲರ್, ಇಮ್ಯೂನ್ ಕೇರ್ ಬೆಳಗ್ಗೆ, ಮಧ್ಯಾಹ್ನ ಇದು ಏನೋ 4-5 ಮಧ್ಯಾಹ್ನ